ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಪುಂಡಾಟ ಮಿತಿ ಮೀರ್ತಾ ಇದೆ. ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿ ಈ ಹುಡುಗರುಗಳು ನಡ್ಕೋತಾ ಇದ್ದಾರೆ. ಯುವತಿಯ ಕಾರನ್ನ ಚೇಸ್ ಮಾಡಿ ಪುಂಡಾಟವನ್ನ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಪುಂಡಾಟದ ಮತ್ತೊಂದು ಸಾಕ್ಷಿ ಇದು. ಯುವತಿಯ ಕಾರನ್ನ ಚೇಸ್ ಮಾಡಿ ಆಕೆಗೆ ಕಿರುಕುಳವನ್ನ ಕೊಟ್ಟು ಆಕೆಗೆ ನೋವುಂಟು ಮಾಡಿದ್ದಾರೆ. ಬೈಕ್ನಲ್ಲಿ ಬರ್ತಾ ಇದ್ರಂತೆ ಮೂವರು ಕಿಡಿಗೇಡಿಗಳು. ಅವ್ರು ನಡೆಸಿರೋ ಕೃತ್ಯ ಇದು. ಮಡಿವಾಳ ಅಂಡರ್ ಬ್ರಿಡ್ಜ್ ನಿಂದ ಕೋರಮಂಗಲ 5ನೇ ಬ್ಲಾಕ್ ವರೆಗೆ ಆ ಯುವತಿಯ ಕಾರನ್ನ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಕಾರ್ ಡೋರ್ಗೆ ಗುದ್ದಿ ಯುವತಿಗೆ ಬೆದರಿಕೆ ಹಾಕಿದ್ದಾರೆ. They are blocking our route. They are in the front of our vehicle. I'm on this road now. I'm on this other road. Please, I'm on ABK restaurant. He's abusing. He's opening the door. He's touching the door. He's opening the door. He's touching the door. Following us, they are punching the vehicle. Are you listening? St. John's Auditorium, I have crossed. The vehicle number is KA04. The vehicle number is KA04 KL2583. KL2583. They are blocking our route. They are in the front of our vehicle. I'm on this road now. I'm on this other road. Please, I'm on ABK restaurant. He's abusing. He's opening the door. ಇದು ನಿನ್ನೆ ರಾತ್ರಿ ಸರಿಸುಮಾರು 9 ಗಂಟೆ ಅಷ್ಟೊತ್ತಿಗೆ ನಡೆದಿರ್ತಕ್ಕಂಥ ಒಂದು ಘಟನೆ. ಏನೋ ಸಿಗ್ನಲ್ ಹತ್ರ ಕಿರಿಕಿರಿ ಮಾಡ್ಕೊಂಡಿದ್ದಾರೆ ಬೈಕ್ ಸವಾರರು ಮತ್ತು ಈ ಮಹಿಳೆ. ಅಷ್ಟಕ್ಕೆ ಆ 3 ಜನ ಟ್ರಿಬಲ್ ರೈಡಿಂಗ್ 3 ಜನ ಆ 3 ಜನ ಕಾರನ್ನ ಚೇಸ್ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆಕೆಗೆ ಕಿರುಕುಳ ಕೊಟ್ಟಿದ್ದಾರೆ. ಸೊ ಕೊನೆಗೆ ಕಾರಿನಲ್ಲಿ ಅಂಜುತ್ತಲೇ 112ಗೆ ಕರೆ ಮಾಡ್ತಾರೆ. ಅಂದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡ್ತಾರೆ ಯುವತಿ. ತೇಜಸ್ ಮತ್ತು ಜಗನ್ನಾಥ್ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಬ್ಬ ಕಣ್ಣನ್ ಅಂತ ಆತನಿಗೋಸ್ಕರ ಈಗ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಮಡಿವಾಳ ಪೊಲೀಸರು ನಡೆಸಿರೋ ಆಪರೇಷನ್ ಇದು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. Following us, they are punching the vehicle. Are you listening? St. John's Auditorium, I have crossed. The vehicle number is KA04. The vehicle number is KA04 KL2583. KL2583. They are blocking our route. They are in the front of our vehicle. I'm on this road now. I'm on this other road. Please, I'm on ABK restaurant. He's abusing. He's opening the door. He's touching the door. He's opening the door. He's touching the door. Following us, they are punching the vehicle. Are you listening? ಆ ಫೋಟೋದಲ್ಲಿ ತಾವು ಗಮನಿಸ್ತಾ ಇರೋರೆ ಇಬ್ಬರು ಬಂಧಿತರು, ತೇಜಸ್ ಮತ್ತು ಜಗನ್ನಾಥ್. ಕಣ್ಣನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾರೆ. ಬಟ್ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಈ ರೀತಿ ಬಿಹೇವ್ ಮಾಡಿದ್ರು? ಏನೋ ರೋಡಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ತಿರುತ್ತದೆ, ಅಲ್ಲಲ್ಲೇ ಬೈದಾಡ್ಕೋತಾರೆ, ಮುಂದಕ್ಕೆ ಹೋಗ್ತಾರೆ. ಬಟ್ ಈ ತರ ಕಾರ್ ಚೇಸ್ ಮಾಡೋದು ಅಂದ್ರೆ ಏನರ್ಥ? ಇದು ಕೂಡ ಗೊತ್ತಾಗ್ಬೇಕಾಗಿರ್ತಕ್ಕಂಥ ವಿಚಾರ. ಇವ್ರು ಯಾರು, ಯಾಕೆ ಆ ಹುಡುಗಿಗೆ ಆ ತರ ಕಿರುಕುಳ ಕೊಟ್ರು, ಇವ್ರ ಮನೆ ಹೆಣ್ಮಕ್ಳಿಗೂ ಇವ್ರು ಹೀಗೆ ಮಾಡ್ತಾರ ನೋಡ್ಬೇಕು. ಇದು ಒಬ್ಬರಿಂದ ಒಬ್ಬರಿಗೆ ಈ ಖಯಾಲಿಗಳು ಹಬ್ಬಬಾರದು. ಹಾಗೆ ಪೊಲೀಸರು ಇವ್ರ ವಿರುದ್ಧ ಕ್ರಮ ತಗೊಂಡು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ಒಬ್ಬೊಬ್ರೆ ಹುಡುಗರು, ಅದು ಏನು ತುಂಬಾ ಸರಿರಾತ್ರಿ ಏನಲ್ಲ, 9 ಗಂಟೆ ಟೈಮಲ್ಲಿ ನಡೆದಿರೋ ಘಟನೆ. ಆ ತರ ಚೇಸ್ ಮಾಡ್ತಾರೆ ಅಂತಂದ್ರೆ ಎಂತವ್ರಿಗೂ ಹೆದರಿಕೆ ಆಗುತ್ತೆ. ಆ ಹುಡುಗಿಯ ವಾಯ್ಸ್ ಕೇಳ್ತಾ ಇದ್ರೆ ಅವ್ರು ಎಷ್ಟು ದಿಗಿಲ್ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಬಿಟ್ವೀನ್ 9:15 to 9:40 ಒಳಗಡೆ ಒಂದು ಮಡಿವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ ಒಂದು ಘಟನೆ. ಆ ಘಟನೆ ಏನು ಅಂತಂದರೆ
ಒಂದು ಕುಟುಂಬದ ಇಬ್ಬರು ಸದಸ್ಯರು ತಮ್ಮ ವಾಹನದಲ್ಲಿ ಇದಕ್ಕೆ ಏನು ಊಟಕ್ಕಂತ ತಮ್ಮ ಮನೆಯಿಂದ ಹೊರಡ್ತಾರೆ, ಕೋರಮಂಗಲಗೆ ಹೋಗ್ತಾ ಇರ್ತಾರೆ. ಕೋರಮಂಗಲ ಹೋಗಬೇಕಾದಾಗ ರೋಡ್ ಮಧ್ಯದಲ್ಲಿ ಹಿಂದೆ ಒಂದು ಬೈಕ್ ಬರ್ತಾ ಇರುತ್ತೆ. ಆ ಬೈಕಲ್ಲಿ 3 ಜನ ಕೂತಿರೋದು. ಆ 3 ಬರಬೇಕಾದಾಗ ಇವ್ರು ಮುಂದೆ ಹೋಗ್ತಾ ಇರ್ತಾರೆ. ಹೋಗೋ ಟೈಮಲ್ಲಿ ಇಂಡಿಕೇಟರ್ ಯಾವುದೋ ಒಂದು ವಿಷಯದಲ್ಲಿ ಇಂಡಿಕೇಟರ್ ಕೊಟ್ಟು ಇವ್ರು ರೈಟಿಗೆ ಲೆಫ್ಟ್ಗೆ ತಗೊಳ್ಳೋ ಯಾವುದೋ ವಿಷಯದಲ್ಲಿ ಅವರು ಬೈಕ್ದವ್ರಿಗೆ ಅದು ಇಶ್ಯೂ ಆಗುತ್ತೆ. ಆ ಪ್ರಕಾರ ಅವ್ರಿಗೆ ಫಾಲೋಅಪ್ ಮಾಡ್ತಾರೆ, ಚೇಸ್ ಮಾಡ್ತಾರೆ. ಮಾಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ವಾಗ್ವಾದ ಆಗುತ್ತೆ. ಆ ವಾಗ್ವಾದ ಆಗಿರೋದ್ರ ಬಗ್ಗೆ ಇವರು ಈ ಕಾರಲ್ಲಿರುವಂಥ ಇಬ್ಬರು ಏನು ಸದಸ್ಯರಿದ್ದಾರೆ ಅವರು ಈ ಘಟನೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ ಎಕ್ಸ್ ಸ್ಪೇಸಲ್ಲೆಲ್ಲ ಹಾಕಿದ್ದಾರೆ. ಆ ಪ್ರಕಾರ ಇನ್ಸಿಡೆಂಟು ಆದ ನಂತರ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಎಸ್ಪೆಷಲಿ ಮಡಿವಾಳ ಪೊಲೀಸ್ ಸ್ಟೇಷನ್ ಆಫೀಸರ್ಸು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಈ ಬಂಧಿತ ಇಬ್ಬರು ತೇಜಸ್ ಜಗನ್ನಾಥ್ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರ, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಇವಾಗ? ಅರವಿಂದ್, ಸದ್ಯಕ್ಕೆ ಪೊಲೀಸರು ಈ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇದ್ದಾರೆ. ಅವರು 3 ಜನ ಆರೋಪಿಗಳೇನಿದ್ರು ಎಲೆಕ್ಟ್ರಾನಿಕ್ ಸಿಟಿಯ ಸ್ನೇಹಿತನ ಒಂದು ಪಾರ್ಟಿಗೆ ಹೋಗಿದ್ರು. ವಾಪಸ್ ಬರ್ಬೇಕಾದ್ರೆ ಆ ಮಡಿವಾಳ ಸಿಗ್ನಲ್ ಬಳಿ ಇವ್ರು ಲೆಫ್ಟಿಗೆ ಸಿಗ್ನಲ್ ಹಾಕಿ ರೈಟ್ಗೆ ಟರ್ನ್ ಮಾಡ್ತಿದ್ರು ಅನ್ನೋ ವಿಚಾರಕ್ಕೆ ಗಲಾಟೆ ಆಗಿದೆ. ಗಲಾಟೆ ಆದ ನಂತರದಲ್ಲಿ ಪರಸ್ಪರ ವಾಗ್ವಾದ ಮಾಡ್ಕೋತಾರೆ. ವಾಗ್ವಾದ ನಂತರದಲ್ಲಿ ಕಾರ್ ಮೂವ್ ಆಗ್ಬೇಕಾದ್ರೆ ಯುವತಿ ಏನಿದ್ರು ಅವರು ಮಧ್ಯದ ಬೆರಳು ತೋರಿಸಿ ಹೋದ್ರು ಅಂತ ಆರೋಪಿಸಿ ಇವ್ರು ಹಿಂದ್ಗಡೆ ಟಾರ್ಚರ್ ಕೊಟ್ಟಿರುವಂತದ್ದು ಅಂತ ಆರೋಪಿಗಳು ಹೇಳುವಂತದ್ದು. ಆದ್ರೆ ಪೊಲೀಸರಿಗೆ ಇನ್ನೂ ಆ ಬಗ್ಗೆ ಕ್ಲಾರಿಟಿ ಇಲ್ಲ. ದೂರದಾರಿಯನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿದಂತ ವೇಳೆಯಲ್ಲಿ ಆ ರೀತಿ ಯಾವುದೇ ಘಟನೆ ನಡೆದಿಲ್ಲ, ಬೇಕು ಅಂತಲೇ ಅವ್ರು ನಮ್ಮನ್ನು ಚೇಂಜ್ ಮಾಡಿದ್ರು ಅಂತ ಆಕೆ ಕೂಡ ಹೇಳಿರುವಂತದ್ದು. ಇನ್ನು ಪೊಲೀಸ್ ಸ್ಟೇಷನ್ ಕೂಡ ಆಕೆ ಬಂದಿಲ್ಲ. ಬಂದ ನಂತರದಲ್ಲೇ ಯಾವ ಕಾರಣಕ್ಕಾಗಿ ಈ ತರ ಘಟನೆ ಆಗಿದೆ ಅನ್ನೋದು ತಿಳಿಬೇಕಾಗಿರುವಂತದ್ದು. ಸದ್ಯಕ್ಕೆ ಅವ್ರು ಚೇಂಜ್ ಮಾಡಿರುವಂತದ್ದು ಮತ್ತೆ 2 ಕಡೆಗಳಲ್ಲೂ ಕಾರ್ ಡೋರ್ ತಟ್ಟಿ ಅವಾಚ್ಯಗಳಾಗಿ ಜೋರಾಗಿ ಕೂಗಿರುವಂತದ್ದು ಆಕೆ ಮೊಬೈಲ್ ನಲ್ಲೇ ರೆಕಾರ್ಡ್ ಆಗಿದೆ. ಆದ್ರೆ ಆರೋಪಿ ಇತರು ಹೇಳುವಂತೆ ಆಕೆ ನಮ್ಗೆ ಬೈದಿದ್ದಲ್ಲದೆ ಹೋಗುವಾಗ ಮಧ್ಯದ ಬೆರಳು ತೋರಿಸಿ ಹೋದ್ಲು, ಆ ಕಾರಣಕ್ಕೆ ನಾವು ಚೇಂಜ್ ಮಾಡಿದ್ದು ನಿಜ ಅಂತ ಆರೋಪಿಗಳು ಒಪ್ಕೊಂಡಿರುವಂತದ್ದು. ಮತ್ತೊಬ್ಬ ಆರೋಪಿ ಕೂಡ ಅದೇ ಮಡಿವಾಳ ಭಾಗದವರಾಗಿದ್ದು ಆರೋಪಿ ರಾತ್ರಿಯಿಂದಲೇ ಕಾರಣ ಆಗಿದ್ದಾನೆ. ಆತನ ಹುಡುಕಾಟ ನಡೆದಿರುವಂತದ್ದು. ಅರವಿಂದ್. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸದ್ಯಕ್ಕೀಗ ಇನ್ನೊಬ್ಬ ಸಿಗಬೇಕು ಕಣ್ಣನ್ ಅಂತ. ಅವರೆಲ್ಲ ಸಿಕ್ಕದ ನಂತರ ಏನು ಎತ್ತ ಏನು ನಡೀತು, ಏನೇ ನಡೆದಿದ್ರು ಕೂಡ, ಏನೇ ಕಿರಿಕಾಗಿದ್ರು ಕೂಡ ಈ ಥರ ಚೇಸ್ ಮಾಡ್ಕೊಂಡು ಬಂದು ಕಿರುಕುಳ ಕೊಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ.